ಈ ವಿಡಿಯೋದಲ್ಲಿ ನಾನು ನಿಮಗೆ ಕೋಹಿನೂರ್ ಅಲ್ಲದೆ ಇನ್ನೊಂದು ರೇರ್ ಡೈಮಂಡ್ನ ಬಗ್ಗೆ ಹೇಳ್ತೀನಿ. ಅದನ್ನು ರಾಮಾಯಣದಿಂದ ಹೇಗೆ ಕದ್ಕೊಂಡು ಹೋದ್ರು, ಅವ್ರಿಗೆ ಸೀತಾಮಾತೆಯ ಶಾಪದಿಂದ ಏನೇನೆಲ್ಲ ಆಯಿತು ಅಂತಲೂ ಹೇಳ್ತೀನಿ. ಹಾಗೆ ಭಾರತದವರು ಮಾತಿನಲ್ಲಿ ಪ್ರವೀಣರು ಅಂತ ಎಲ್ಲರಿಗೂ ಗೊತ್ತು. ಇನ್ನು ಲಾಯರ್ಸ್ ಹೇಳಬೇಕಾ, ಬರೀ ಒಂದೇ ಒಂದು ಮಾತಿಂದ ಒಬ್ಬರ ಗಲ್ಲು ಶಿಕ್ಷೆನೇ ಹೇಗೆ ರದ್ದಾಯಿತು ಅಂತಲೂ ಹೇಳ್ತೀನಿ. ಈಗ ಎಲ್ಲಿ ನೋಡಿದ್ರು ಚಾಟ್ GPT ಹವ. ಏನಿದು ಚಾಟ್ GPT? ಟೆಕ್ ಜಾಯಿಂಟ್ ಆದ ಗೂಗಲ್ ಯಾಕೆ ಅಷ್ಟೊಂದು ಭಯ ಪಡ್ತಿದೆ ಅಂತಲೂ ಹೇಳ್ತೀನಿ. ಇನ್ನೂ ಇಂಥ 10 ಅಮೇಝಿಂಗ್ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಗೊಂಡು ಬಂದಿದ್ದೀನಿ. ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಮ ಬಾಯಿಂದ ಬರೋದು ಒಂದೇ ಒಂದು ಮಾತು, ಅದು ಸೊ ತಡ ಮಾಡದೆ ಲೆಟ್ಸ್ ಸ್ಟಾರ್ಟ್ ಅವರ್ ಎಪಿಸೋಡ್. ಹಲೋ ಪೀಪಲ್, ಐ ಆಮ್ ಸಾಕ್ರೆಟಿಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಫ್ಯಾಕ್ಟ್ ನಂಬರ್ 10. ಒಂದು ಕಾಡಿನ ಮಧ್ಯೆ ಒಬ್ಬ ಆರ್ಮಿ ಆಫೀಸರ್ ಕುದುರೆ ಮೇಲೆ ಹೋಗ್ತಿದ್ರಂತೆ. ಆದರೆ ಹೊತ್ತು ಇದ್ದಕ್ಕಿದ್ದ ಹಾಗೆ ಅವ್ರ ಕುದುರೆ ಹುಚ್ಚಿಡ್ದಂಗೆ ಆಡ್ತಂತೆ. ಎಲ್ಲೆಲ್ಲೋ ಓಡೋಗಿ ಕೊನೆಗೆ ಆಫೀಸರ್ನ ಕೆಳಗೆ ಬೀಳಿಸಿ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಯ್ತಂತೆ. ಇನ್ನೊಂದು ಸಲ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇನ್ನೊಬ್ಬ ಮಿಲಿಟ್ರಿ ಆಫೀಸರ್ ಅದೇ ಕಾಡಲ್ಲಿ ಹೋಗ್ತಾ ತನ್ನ ಗನ್ನನ್ನು ತಗೊಂಡು ತಾನೇ ಶೂಟ್ ಮಾಡಿಕೊಂಡು ಸತ್ತೋದ್ರಂತೆ. ಏನು ದೇವದ ಕತೆ ಹೇಳ್ತಿದ್ದೀನಿ ಅಂದ್ಕೊಂಡ್ರಾ? ಖಂಡಿತವಾಗ್ಲೂ ಅಲ್ಲ. ಅದನ್ನು ಹೇಳೋಕ್ಕೆ ನಮ್ಮ ಡಾರ್ಕ್ ಡೈರೀಸ್ ಇದೆಯಲ್ಲ, ಆ್ಯಕ್ಚುಲಿ ಇದು ಒಂದು ಗಿಡದ ಕತೆ. ಹೌದು, ಅದರ ಹೆಸರು ಡೆಂಡ್ರೋಕ್ನೈಡ್ ಮೊರೈಡ್ಸ್ ಅಂತ. ಇದಕ್ಕೆ ಒಂದು ಅಡ್ಡೆಸರಿದೆ, ಅದು ಸೂಸೈಡ್ ಪ್ಲಾಂಟ್ ಅಂತ. ಈ ಗಿಡದಲ್ಲಿ ಚಿಕ್ಕ ಚಿಕ್ಕದಾಗಿ ಮುಳ್ಳುಗಳಿವೆಯಂತೆ. ಅದು ತುಂಬ ವಿಷಕಾರಿ. ಎಷ್ಟು ವಿಷ ಅಂದರೆ ಆ ಒಂದು ಮುಳ್ಳು ಚುಚ್ಚಿದ್ರೆ ಸಾಕು ಅದರ ನೋವು ಎಷ್ಟಿರುತ್ತೆ ಅಂದರೆ ಅದನ್ನು ತಡೆಯೋದಕ್ಕಿಂತ ಸತ್ತೋಗೋದು ಒಳ್ಳೆಯದು ಅನಿಸುತ್ತಂತೆ. ಕೆಲವರ ಪ್ರಕಾರ ಆ್ಯಸಿಡ್ ಮೈ ಮೇಲೆ ಬೀಳೋದು ಮತ್ತು ಕರೆಂಟ್ ಶಾಕ್ ಹೊಡೆಯೋದು ಎರಡೂ ಒಟ್ಟಿಗೆ ಆದರೆ ಎಷ್ಟು ನೋವಿರುತ್ತೋ ಅಷ್ಟು ನೋವಾಗುತ್ತಂತೆ ಇದರಿಂದ. ಸೊ ಆಗಲೇ ನಾನು ಹೇಳಿದ ಕಥೆಯಲ್ಲಿ ಆಗಿದ್ದೇನೆಂದರೆ, ಆ ಕುದುರೆ ತನ್ನ ಕಾಲನ್ನು ಆ ಗಿಡದ ಮೇಲೆ ಇಡ್ತಂತೆ. ಇಟ್ಟಿದ್ದಕ್ಕೆ ಆ ನೋವು ತಡೆಯೋಕ್ಕಾಗದೆ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಯ್ತಂತೆ. ಇನ್ನು ಆರ್ಮಿ ಆಫೀಸರ್ ಕಾಡಲ್ಲಿ ಟಾಯ್ಲೆಟ್ಗೆ ಹೋಗಿದ್ರಂತೆ. ಇನ್ನು ಒರೆಸ್ಕೊಳ್ಳೋಕೆ ಏನೂ ಸಿಗದೆ ಈ ಗಿಡದ ಎಲೆ ತಗೊಂಡು ಒರೆಸ್ಕೊಂಡ್ರಂತೆ. ಸೊ ಆ ನೋವು ತಡೆಯೋಕ್ಕಾಗದೆ ತನ್ನ ಗನ್ನನ್ನು ತಗೊಂಡು ತಾನೇ ಶೂಟ್ ಮಾಡಿಕೊಂಡು ಸತ್ತೋದ್ರಂತೆ. ಅದಕ್ಕೆ ಕಾಡಲ್ಲಿ ಹುಷಾರಾಗಿರಿ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸುಮ್ಮನೆ ತಮಾಷೆ ಮಾಡಿದೆ. ಈ ಗಿಡ ಇರೋದು ಆಸ್ಟ್ರೇಲಿಯಾದ ಕಾಡಲ್ಲಿ ಮಾತ್ರ. ಸೊ ಧೈರ್ಯವಾಗಿ ಕಾಡಲ್ಲಿ ಸೊಪ್ಪು ತಗೊಂಡು ಬನ್ನಿ. ಫ್ಯಾಕ್ಟ್ ನಂಬರ್ 9. ಅದು ಬ್ರಿಟಿಷರ ಕಾಲ. ಭಾರತೀಯರು ಅವ್ರ ವಿರುದ್ಧ ಹೋರಾಡೋದು, ಅವ್ರನ್ನ ಜೈಲ್ಗೆ ಹಾಕೋದು ಆಗ ಕಾಮನ್. ಆಗ ತುಂಬ ನಡೀತಿದ್ದ ಸಂಗತಿಗಳು. ಆಗ ಒಬ್ಬ ಯುವಕನ್ನ ಬ್ರಿಟಿಷರ ಕುದುರೆ ಗಾಡಿನ ಸ್ಫೋಟಿಸಿದ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರು. ನಂತರ ಅವ್ರನ್ನ ಕೋರ್ಟ್ಗೆ ತಂದು ನಿಲ್ಲಿಸಿದ್ರು. ಆಗ ಯುವಕನ ಕಡೆ ವಾದಕ್ಕೆ ಅಂತ ಒಬ್ಬ ದೊಡ್ಡ ಲಾಯರ್ನ ಅಪಾಯಿಂಟ್ ಮಾಡಿದ್ರು. ತುಂಬಾ ವಾದದ ನಂತರ ಯುವಕನಿಗೆ ಜಡ್ಜ್ ಹ್ಯಾಂಗ್ ಹಿಮ್ ಅಂತ ತೀರ್ಪು ಕೊಟ್ಟೇ ಬಿಟ್ರು. ಆಗ ಯುವಕನ ಕಡೆ ಲಾಯರ್ ಏನೂ ಮಾತಾಡದೆ ಸುಮ್ಮನೆ ಹೊರಟ್ಬಿಟ್ರು. ಸರಿ, ಕೆಲವು ದಿನಗಳ ನಂತರ ಯುವಕನ ಜನಗಳ ಮುಂದೆನೆ ನೇಣಿಗೆ ಹಾಕೋಕೆ ತಂದ್ರು. ಜನ ನೋಡ್ತಿರೋ ಹಾಗೇನೆ ಅವ್ರಿಗೆ ಮುಸುಕು ಹಾಕಿ ಹಗ್ಗ ಹಾಕಿ ಅದರ ಲಿವರ್ನ ಕೂಡ ಎಳೆದ್ರು. ಯುವಕ ನೇಣಿಗೆ ಬಿದ್ದು ಒದ್ದಾಡ್ತಿದ್ದ. ಅಷ್ಟರಲ್ಲಿ ಲಾಯರ್ನ ಕಡೆ ಹುಡುಗರು ಹೋಗಿ ಆ ಯುವಕನ್ನ ಕೆಳಗಡೆಯಿಂದ ಎತ್ತಿ ಹಿಡಿದು ಅವರು ಸಾಯೋದನ್ನ ತಪ್ಪಿಸಿದ್ರು. ಇದನ್ನು ನೋಡಿದ ಅಲ್ಲಿನ ಬ್ರಿಟಿಷ್ ಆಫೀಸರ್ಸ್ ಆ ಯುವಕನ್ನ ಹಾಗೆ ಆ ಲಾಯರ್ನ ಇಬ್ಬರನ್ನು ಅರೆಸ್ಟ್ ಮಾಡಿ ಕೋರ್ಟ್ನ ಮುಂದೆ ನಿಲ್ಲಿಸಿದ್ರು. ಆಗ ಜಡ್ಜ್ ಯಾಕೆ ಹಿಂಗೆ ಮಾಡಿದೆ, ನೀನು ಮಾಡಿದ್ದು ಅಪರಾಧ ಅಂತ ಹೇಳಿದಾಗ ಲಾಯರ್ ಹೇಳಿದ್ರು, ಸ್ವಾಮಿ, ನಾನೇನು ತಪ್ಪೇ ಮಾಡಿಲ್ಲ. ನೀವೇನು ಶಿಕ್ಷೆ ಕೊಟ್ಟರೋ ಆ ಶಿಕ್ಷೆ ಯುವಕನಿಗೆ ಸಿಕ್ಕಿದೆ. ನೀವು ಹೇಳಿದ್ದು ಹ್ಯಾಂಗ್ ಹಿಮ್ ಅಂತ. ನಿಮ್ಮ ತೀರ್ಪಿನ ಹಾಗೆ ಅವನ್ನ ಹ್ಯಾಂಗ್ ಮಾಡಿದ್ದಾಗಿದೆ. ಸೊ ನಿಮ್ಮ ಶಿಕ್ಷೆ ಪೂರ್ತಿಯಾಗಿದೆ ಅಂತ ವಾದ ಮಾಡಿದ್ರು. ಅದಕ್ಕೆ ಜಡ್ಜ್ ಏನೂ ಹೇಳೋಕ್ಕಾಗದೆ ಅವರಿಬ್ಬರನ್ನ ಬಿಟ್ಟು ಕಳಿಸಿದ್ರು. ಸೊ ಆಗಿಂದ ಯಾರಿಗಾದರೂ ನೇಣಿಗೆ ಹಾಕಬೇಕಂದ್ರೆ ಟು ಬಿ ಹ್ಯಾಂಗ್ಡ್ ಬೈ ದ ನೆಕ್ ಟಿಲ್ ಡೆತ್ ಅಂತ ಬರೀತಾರೆ. ನೋಡಿ, ಬರೀ ಒಂದು ಮಾತಿನ ಪಾಯಿಂಟ್ ಇಟ್ಕೊಂಡು ಒಬ್ಬರ ಪ್ರಾಣನ ಲಾಯರ್ ಹೇಗೆ ಉಳಿಸಿದ್ರು ಅಂತ. ಅದಕ್ಕೆ ಹೇಳ್ತಾರೆ ಭಾರತೀಯರನ್ನ ಮಾತಿಂದ ಗೆಲ್ಲಕ್ಕಾಗಲ್ಲ ಅಂತ. ನಿಜ ಅಲ್ವಾ? ಹಾಂ, ನಾನು ಲಾಯರ್ನ ಹೆಸರು ನಿಮಗೆ ಹೇಳಲೇ ಇಲ್ಲ ಅಲ್ವಾ? ಅವರು ಆಗಿನ ಫೇಮಸ್ ಲಾಯರ್, ಹಾಗೆ ನಮ್ಮ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು. ಫ್ಯಾಕ್ಟ್ ನಂಬರ್ 8. ಒಂದು ದಿನ ಒಬ್ಬ 7 ವರ್ಷದ ಹುಡುಗ ಸೂಪರ್ ಮ್ಯಾನ್ ಥರ ಡ್ರೆಸ್ ಹಾಕ್ಕೊಂಡು ಸ್ಕೂಲಿಗೆ ಬಂದಿದ್ದಂತೆ. ಅದಕ್ಕೆ ಅವ್ರ ಟೀಚರ್ ಕೇಳಿದ್ರಂತೆ, ಯಾಕೆ ಹೀಗೆ ಬಂದಿದ್ಯಾ ಅಂತ. ಅದಕ್ಕೆ ಆ ಹುಡುಗ ಹೇಳಿದಂತೆ, ನಮ್ಮ ಮಾವ ಸೂಪರ್ ಮ್ಯಾನ್, ಅದಕ್ಕೆ ನಾನು ಹಾಕ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಂತೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಪ್ಪ, ಸೂಪರ್ ಮ್ಯಾನ್ ಅನ್ನೋದು ಒಂದು ಕಾಲ್ಪನಿಕ ಕತೆ ಅಷ್ಟೇ.
ಆ ಥರ ಸೂಪರ್ ಪವರ್ಸ್ ಏನೂ ಇರೋದಿಲ್ಲ, ನೀನು ಇದನ್ನು ಹೋಗಿ ಬಿಚ್ಚ ಬಾ ಅಂದ್ರಂತೆ. ಅದಕ್ಕೆ ಹುಡುಗ ಇಲ್ಲ ನಮ್ಮವ ಸೂಪರ್ ಮ್ಯಾನೆ ಅಂತ ಹೇಳಿದ್ನಂತೆ. ಹೀಗೆ ಟೀಚರ್ಗೂ ಹುಡುಗನಿಗೂ ತುಂಬ ವಾದ ವಿವಾದನೆ ನಡೀತು. ಕೊನೆಗೆ ಟೀಚರ್ ಬೇಸತ್ ಹೋಗಿ ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡು ಹೋದ್ರಂತೆ ಹುಡುಗನ್ನ. ಪ್ರಿನ್ಸಿಪಾಲ್ ಕೂಡ ಹುಡುಗನಿಗೆ ಎಷ್ಟೇ ಹೇಳಿದ್ರು ಹುಡುಗ ಮಾತ್ರ ಅದನ್ನು ನಂಬೋದಕ್ಕೆ ರೆಡಿ ಇರಲಿಲ್ಲ. ಕೊನೆಗೆ ಅವ್ರ ತಾಯಿನೇ ಕರೆಸಿ, ನೋಡಮ್ಮ ನಿಮ್ಮ ಮಗನಿಗೆ ಈ ಥರ ಫ್ಯಾಂಟಸಿ ವರ್ಲ್ಡಿಂದ ಹೊರಗೆ ಬರೋಕ್ಕೆ ಹೇಳಿ ಏನು ಹೇಳ್ಕೊಡ್ತಿದ್ರ ನೀವು ಮನೇಲಿ ಅಂತ ಬೈದ್ರಂತೆ. ಕತೆ ಎಲ್ಲ ಕೇಳಿದ್ಮೇಲೆ ಅವರಮ್ಮ ನಗೋಕ್ಕೆ ಶುರು ಮಾಡಿದ್ರಂತೆ. ಅದರಲ್ಲಿರೋರಿಗೆ ಏನಾಗ್ತಿದೆ ಅಂತಲೇ ಅರ್ಥ ಆಗಲಿಲ್ಲ. ಕೊನೆಗೆ ಆ ಮಗುವಿನ ತಾಯಿ ಅವ್ರ ತಮ್ಮನಿಗೆ ಫೋನ್ ಮಾಡಿ ಸ್ಕೂಲ್ಗೆ ಬರೋಕ್ಕೆ ಹೇಳಿದ್ರಂತೆ. ಆದರೆ ಅಲ್ಲಿ ಸ್ಕೂಲ್ಗೆ ಬಂದಿದ್ದು ಹೆನ್ರಿ ಕ್ಯಾವಿಲ್. ಹೌದು, ಆ ಹುಡುಗ ಹೆನ್ರಿ ಕ್ಯಾವಿಲ್ ಅವರ ಅಕ್ಕನ ಮಗ. ಸೊ ಹುಡುಗ ಹೇಳಿದ್ದು ನಿಜ ಅಂತ ಅವರೆಲ್ಲ ನಕ್ಕು ಸುಮ್ಮನಾದ್ರಂತೆ. ಅಲ್ಲ, ಇದೆಲ್ಲ ಪ್ರೂವ್ ಆದಮೇಲೆ ಆ ಹುಡುಗನ ರಿಯಾಕ್ಷನ್ ಹೇಗಿರಬಹುದು? ಫ್ಯಾಕ್ಟ್ ನಂಬರ್ 7. ನಿಮಗೆ ಲಾಸ್ಟ್ ಟೈಮ್ ಬಟರ್ಫ್ಲೈ ಎಫೆಕ್ಟ್ ಬಗ್ಗೆ ಹೇಳಿದ್ದೆ. ಒಂದು ಚಿಕ್ಕ ವಿಷಯ ದೊಡ್ಡ ಘಟನೆಗೆ ಹೇಗೆ ದಾರಿ ಮಾಡಿಕೊಡುತ್ತೆ ಅಂತ. ಅದರದ್ದೇ ಇನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ಹುಡುಗನ್ನ ಒಂದು ಆರ್ಟ್ ಸ್ಕೂಲ್ಗೆ ಸೇರಿಸ್ಕೊಳ್ದೆ ಇದ್ದಿದ್ದಕ್ಕೆ 5ರಿಂದ 5.5 ಕೋಟಿ ಜನ ಸತ್ರಂತೆ. ಆಶ್ಚರ್ಯ ಆಗ್ತಿದ್ಯಾ? ಹೇಳ್ತೀನಿ ಕೇಳಿ. ಒಬ್ಬ ಹುಡುಗನಿಗೆ ಆರ್ಟಿಸ್ಟ್ ಆಗಬೇಕು ಅಂತ ತುಂಬಾ ಆಸೆ ಇತ್ತಂತೆ. ಸೊ ಅದಕ್ಕೆ ವಿಯೆನ್ನಾ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕ್ದ. ಆದರೆ ಅವನ್ನ ಆ ವರ್ಷ ರಿಜೆಕ್ಟ್ ಮಾಡಿದ್ರು. ಮತ್ತೆ ಮುಂದಿನ ವರ್ಷ ಹಾಕ್ದ, ಇನ್ನೊಂದು ಸಲನೂ ಆ ಅಪ್ಲಿಕೇಶನ್ನು ರಿಜೆಕ್ಟ್ ಆಯಿತು. ಇದರಿಂದ ಬೇಜಾರಾಗಿ ಇನ್ನು ನನಗೆ ಆರ್ಟಿಸ್ಟ್ ಆಗೋ ಭಾಗ್ಯನೇ ಇಲ್ಲ ಅಂದ್ಕೊಂಡು ಆ ಹುಡುಗ ಆರ್ಮಿಗೆ ಹೋಗಿ ಜಾಯ್ನ್ ಆದನಂತೆ. ಆ ಹುಡುಗನ ಹೆಸರೇನು ಗೊತ್ತಾ? ಅಡಾಲ್ಫ್ ಹಿಟ್ಲರ್. ಹೌದು, ಹಿಟ್ಲರ್ ಆರ್ಮಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿದ್ರಂತೆ. ಸೊ ಅಲ್ಲಿ ಚಾನ್ಸ್ ಸಿಗಲಿಲ್ಲ ಅಂತ ಆರ್ಮಿಗೆ ಜಾಯ್ನ್ ಆದರು. ನಂತರ ಸೆಕೆಂಡ್ ವರ್ಲ್ಡ್ ವಾರ್ಗೆ ಕಾರಣ ಆದರೂ ಅದರಲ್ಲಿ ಸತ್ತಿದ್ದ ಜನ ಹತ್ತತ್ರ 5ರಿಂದ 5.5 ಕೋಟಿ. ಅದೇ ಅಕಸ್ಮಾತ್ ಅವ್ರಿಗೆ ಆ ಸ್ಕೂಲ್ಗೆ ಏನಾದರೂ ಅಡ್ಮಿಷನ್ ಸಿಕ್ಕಿದ್ರೆ ಅವರು ಆರ್ಟಿಸ್ಟ್ ಆಗ್ತಿದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ನಡೀತಾ ಇರಲಿಲ್ಲ. ಇದೇ ಅಲ್ವಾ ಬಟರ್ಫ್ಲೈ ಎಫೆಕ್ಟ್? ನಿಮ್ಮ ಲೈಫಲ್ಲೂ ಕೂಡ ಈ ಥರ ಚಿಕ್ಕ ಘಟನೆ ದೊಡ್ಡ ಸಂಘಟನೆಗೆ ದಾರಿ ಮಾಡಿಕೊಟ್ಟಿರುತ್ತೆ. ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾವು ಓದಿ ತಿಳ್ಕೊಳ್ಳೋಣ. ಫ್ಯಾಕ್ಟ್ ನಂಬರ್ 6. ಇದೇ ಜನವರಿ 17ಕ್ಕೆ ಮಲೇಷಿಯಾಗೆ ಯಾವಾಗೂ ಬರೋ ಥರ ಒಂದು ಶಿಪ್ ಬಂತು. ಸರಿ, ಅದರ ಕಂಟೈನರ್ಸ್ನ ಇಳಿಸುವಾಗ ಒಂದು ಕಂಟೈನರ್ ಒಳಗೆ ಒಬ್ಬ ಹುಡುಗ ಜೋರಾಗಿ ತಡ್ತಿದ್ದು ಕೇಳಿಸ್ತು. ಅದನ್ನು ಓಪನ್ ಮಾಡಿದಾಗ ಅಲ್ಲಿ 15 ವರ್ಷದ ಹುಡುಗ ಕಾಣಿಸ್ದ. ಇನ್ನು ಇದು ಹ್ಯೂಮನ್ ಟ್ರಾಫಿಕಿಂಗ್ ಇರಬಹುದು ಅಂತ ಪೊಲೀಸರಿಗೆ ತಿಳಿಸಿದ್ರು. ಅವರು ಬಂದು ವಿಚಾರಣೆ ಮಾಡೋಕ್ಕೆ ಹೋದಾಗ ಹುಡುಗ ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸರಿ, ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಹೊತ್ತಾದಮೇಲೆ ಅವನ್ನ ಯಾರು ಹಿಡಿದಿದ್ದು, ಯಾರಿಲ್ಲಿಗೆ ಹಾಕಿದ್ದು ಅಂತ ವಿಚಾರಣೆ ನಡೆಸಿದ್ರು. ಆಗ ಹುಡುಗ ಮಾತಾಡ್ತಿದ್ದು ಇವ್ರಿಗೆ ಅರ್ಥ ಆಗಲಿಲ್ಲ, ಯಾಕಂದರೆ ಬೇರೆ ಭಾಷೆ ಆಗಿತ್ತು. ಸರಿ, ಒಬ್ಬ ಟ್ರಾನ್ಸ್ಲೇಟರ್ನ ಕರೆಸಿ ಟ್ರಾನ್ಸ್ಲೇಟ್ ಮಾಡಿಸಿದಾಗ ಗೊತ್ತಾಗಿದ್ದೇನೆಂದರೆ ಈ ಹುಡುಗ ಬಾಂಗ್ಲಾದೇಶ್ನವನು. ಹೆಸರು ಫಹೀಮ್. ಆ್ಯಕ್ಚುಲಿ ಅಲ್ಲಾಗಿದ್ದೇನೆಂದರೆ ಈ ಹುಡುಗ ಅವ್ರ ಫ್ರೆಂಡ್ಸ್ ಜೊತೆ ಹೈಡ್ ಆ್ಯಂಡ್ ಸೀಕ್ ಆಡ್ತಿದ್ದಂತೆ. ಅದೇ ಕಣ್ಣ ಮುಚ್ಚಾಲೆ. ಇನ್ನು ಎಲ್ಲಾದರೂ ಬಚ್ಚಿಟ್ಕೋಬೇಕಲ್ವಾ, ಅದಕ್ಕೆ ಹುಡುಗ ಅಲ್ಲೇ ಹತ್ತಿರದಲ್ಲಿದ್ದ ಕಂಟೈನರ್ನೊಳಗೆ ಹೋಗಿ ಬಚ್ಚಿಟ್ಕೊಂಡಂತೆ. ಹಾಗೆ ಕಾಯ್ತಾ ನಿದ್ದೆ ಮಾಡಿಬಿಟ್ಟಿದ್ದ. ನಂತರ ಆ ಕಂಟೈನರ್ನ ಶಿಪ್ಗೆ ಹಾಕಿ ಲೋಡ್ ಮಾಡುವಾಗ ಇವನು ಎಷ್ಟು ಕಿರ್ಚಿದ್ರೂ ಯಾರಿಗೂ ಕೇಳಿಸ್ತಿಲ್ಲ. ಕೊನೆಗೆ ಆ ಶಿಪ್ ಅಲ್ಲಿಂದ 6 ದಿನ ಟ್ರಾವೆಲ್ ಮಾಡಿ ಮಲೇಷಿಯಾಗೆ ಬಂದಿದೆ. ಪಾಪ ಅಷ್ಟು ದಿನ ಊಟ ಇಲ್ಲದೆ ನೀರಿಲ್ಲದೆ ಹೇಗೋ ಕಾಲ ಕಳೆದಿದ್ದಾನೆ. ಇವನ ಅದೃಷ್ಟ ಏನಂದರೆ 6 ದಿನ ಆಗಿದ್ದರಿಂದ ಬಚಾವಾದ. ಆಮೇಲೆ ಅವನು ಸರಿ ಹೋದ್ಮೇಲೆ ಅವ್ರ ದೇಶಕ್ಕೆ ವಾಪಸ್ ಕಳಿಸಿ ಕೊಟ್ರಂತೆ. ಈ ಕತೆ ಕೇಳಿದ್ಮೇಲೆ ಆ ಪೊಲೀಸ್ನವರು ಮೇ ಬಿ ಮುಂದಿನ ಫ್ಯಾಕ್ಟ್ಸ್ಗಳಿಗೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಷನ್ ಪಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 5. ನೀವಿಲ್ಲಿ ನೋಡ್ತಿರೋದು 3D ಪ್ರಿಂಟೆಡ್ ಪಿಲ್ಲೋ, ಅಂದರೆ ತಲೆದಿಂಬು. ಇದರೊಳಗೆ 22 ಕ್ಯಾರೆಟ್ ಗೋಲ್ಡ್, ಡೈಮಂಡ್ಸ್ ಹಾಗೆ ಸಫೈರ್ಗಳು ಇವೆಯಂತೆ. ಹಾಗಾಗಿ ಇದು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪಿಲ್ಲೋ ಅಂತ ಹೆಸರು ಪಡೆದಿದೆ. ಕೇವಲ 45 ಲಕ್ಷ ಅಷ್ಟೆ. ಫ್ಯಾಕ್ಟ್ ನಂಬರ್ 4. ಏನು ಈ ವಿಡಿಯೋನ ನೋಡಿ ಯಾವುದೋ ಅವೆಂಜರ್ಸ್ ಮೂವಿಲಿ ಸೂಪರ್ ಪವರ್ಸ್ ಅಂದ್ಕೊಂಡ್ರಾ? ಅಲ್ಲ, ಇದರ ಹೆಸರು ಬಾಲ್ ಲೈಟ್ನಿಂಗ್. ಇದು ಒಂದು ರೇರ್ ಫೆನಾಮಿನ. ಮಿಂಚು ಅಂದರೆ ನಿಮ್ಗೇನು ಗೊತ್ತು? ಆಕಾಶದಿಂದ ಭೂಮಿಗೆ ಬೀಳುತ್ತೆ ಅಂತ ಅಲ್ವಾ? ಆದರೆ ಅದೇ ಮಿಂಚು ಭೂಮಿಯಿಂದ ಆಕಾಶಕ್ಕೆ ಹೋದರೆ ಅದನ್ನು ನಾವು ಬಾಲ್ ಲೈಟ್ನಿಂಗ್ ಅಂತ ಹೇಳ್ತೀವಿ. ಇದು ಯಾಕೆ ಹೀಗಾಗುತ್ತೆ ಅಂತ ಇಷ್ಟು ವರ್ಷ ಆದರೂ ಯಾರೂ ಹೇಳೋಕ್ಕಾಗಲಿಲ್ಲ. ಇದನ್ನು ನೋಡಿದವರು ಕಡಿಮೆ, ವಿಡಿಯೋ ಅಂತೂ ತುಂಬ ಕಡಿಮೆ.
ಇದು ಹೇಗೆ ಕಾಣುತ್ತೆ ಅಂದರೆ ಒಂದು ಬಟಾಣಿ ಕಾಳಿನ ಗಾತ್ರದಿಂದ ಹಿಡಿದು 1 ಮೀಟರ್ ತನಕ ದೊಡ್ಡ ಒಂದು ಎಲೆಕ್ಟ್ರಿಕ್ ಬಾಲ್ ಥರ ಭೂಮಿಯಿಂದ ಸ್ವಲ್ಪ ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಕಿಟಕಿ ಗೋಡೆ ಏನೇ ಬಂದರೂ ಅದರೊಳಗೆ ನುಗ್ಕೊಂಡು ಹೋಗ್ತಾ ಇರುತ್ತೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸಿದ್ರು ಇದು ತುಂಬ ಭಯಂಕರ ಫೆನಾಮಿನ. ಯಾಕಂದರೆ ಒಂದ್ಸಲ ಒಬ್ಬ ಇದನ್ನು ಟಚ್ ಮಾಡ್ದ, ಆಗ ಅದು ಎಕ್ಸ್ಪ್ಲೋಡ್ ಆಗಿ ಅಲ್ಲೇ ಸತ್ತ. ಇನ್ನು ಕೆಲವರು ಇದು ಸ್ವಲ್ಪ ದೂರ ಹೋಗಿ ಎಕ್ಸ್ಪ್ಲೋಡ್ ಆಗಿರೋದನ್ನು ನೋಡಿದಾರಂತೆ. ಇದು ಹಾಗೆ ಎಕ್ಸ್ಪ್ಲೋಡ್ ಆದಾಗ ಸಲ್ಫರ್ ವಾಸನೆ ಬರುತ್ತಂತೆ. ಇನ್ನು ಇಷ್ಟು ಬಿಟ್ಟರೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಏನೂ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಇದೇನಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಅಲ್ಲಿಂದ ಓಡ್ ಹೋಗಿ. ಹತ್ತಿರ ಏನಾದರೂ ಹೋದರೆ. ಫ್ಯಾಕ್ಟ್ ನಂಬರ್ 3. ಒಂದ್ಸಲ ಶಿಮ್ಲಾಯಿಂದ ಟ್ರೈನ್ ಡೆಲ್ಲಿಗೆ ಹೋಗ್ತಾ ಇತ್ತು. ಯಾವಾಗಲೂ ನಿಲ್ಲೋ ಹಾಗೆ ಒಂದು ಸ್ಟೇಷನ್ನಲ್ಲಿ ನಿಲ್ತು. ಸರಿ, ಹೊರಡೋ ಟೈಮ್ ಆಯಿತು, ಆದರೆ ಹೊರಡಲಿಲ್ಲ. ಎಷ್ಟೊತ್ತಾದರೂ ಹೊರಡದೇ ಇದ್ದಿದ್ದಕ್ಕೆ ಅಲ್ಲಿನ ಪ್ಯಾಸೆಂಜರ್ಸ್ ಎಲ್ಲ ಇಳಿದು ಜಗಳ ಮಾಡಿ ಹೊಡೆದಾಡಿ ಏನೂ ಮಾಡಲಿಲ್ಲ. ಬರೀ ಇಂಥದೆಯಾ? ಯಾಕಂದರೆ ಪ್ಯಾಸೆಂಜರ್ಸ್ ಎಲ್ಲ ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಿದ್ರು. ಸಚಿನ್ 98 ರನ್ಸ್ನ ಹೊಡೆದು ಸೆಂಚುರಿಗೆ ಹತ್ತಿರದಲ್ಲಿದ್ದರು. ಅದನ್ನೇ ಟೆನ್ಷನ್ನಲ್ಲಿ ಕೇಳ್ತಾ ಇದ್ರು. ಮುಂದಕ್ಕೆ ಸಚಿನ್ ಸೆಂಚುರಿ ಹೊಡೆದ ತಕ್ಷಣ ಎಲ್ಲ ಸಂಭ್ರಮಾಚರಣೆ ಮಾಡಿದ್ರು. ಅದಾದಮೇಲೆ ಟ್ರೈನ್ ಕೂಡ ಮೂವ್ ಆಯಿತು. ಯಾಕಂದರೆ ಸೆಂಚುರಿ ಹೊಡೆಯೋದನ್ನು ಟ್ರೈನ್ ಡ್ರೈವರ್ಸು, ಸ್ಟೇಷನ್ ಮಾಸ್ಟರ್ಸು, ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ವೇಟ್ ಮಾಡ್ತಿದ್ರು. ನೋಡಿ, ಅಷ್ಟು ದೊಡ್ಡ ಟ್ರೈನ್ನ ನಿಲ್ಲಿಸೋ ಶಕ್ತಿ ಇರೋದು ಈ ವ್ಯಕ್ತಿಗೆ ಮಾತ್ರ. ಅದಕ್ಕೆ ಅಲ್ವಾ ಅವ್ರನ್ನ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೆಯೋದು. ಫ್ಯಾಕ್ಟ್ ನಂಬರ್ 2. ಈಗ ಎಲ್ಲಿ ನೋಡಿದ್ರು ಚಾಟ್ GPT ಹವಾ. ನಾನು ಬರೋವರೆಗೂ ಮಾತ್ರ ಬೇರೆ ಹವಾ, ಬಂದ ಮೇಲೆ ನಂದೇ ಹವಾ. ಏನಿದು ಚಾಟ್ GPT? ಇದು ಓಪನ್ AI ಕಂಪ್ನಿ ಮಾಡಿರೋ ಒಂದು AI ಸಾಫ್ಟ್ವೇರ್. ಅಂದರೆ ನಿಮ್ಗೇನಾದರೂ ಈಗ ಡೌಟ್ ಬಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ತೀರ, ಆಗ ಅದು ಅದಕ್ಕೆ ಸಂಬಂಧಪಟ್ಟಂಥ 100 ರಿಸಲ್ಟ್ಗಳನ್ನ ಕೊಡುತ್ತೆ. ಅದರಲ್ಲಿ ನಿಮ್ಗೇನು ಬೇಕೋ ನೀವೇ ಹುಡುಕೋಬೇಕು. ಆದರೆ ಇದು ಹಾಗಲ್ಲ. ನೀವೇನಾದರೂ ಕ್ವಶನ್ ಮಾಡಿದ್ರೆ ಅದೇ ಸ್ವಂತವಾಗಿ ಯೋಚನೆ ಮಾಡಿ ಒಂದೇ ಒಂದು ಪರ್ಫೆಕ್ಟ್ ಆನ್ಸರ್ ಕೊಡುತ್ತೆ. ಓವರಾಲ್ ಆಗಿ ಹೇಳಬೇಕಂದ್ರೆ ರೋಬೋ ಮೂವಿಯಲ್ಲಿ ರಜನಿಕಾಂತ್ ಇದ್ದಂಗೆ, ಆದರೆ ಅಲ್ಲಿ ಬಾಡಿ ಇದೆ, ಇಲ್ಲಿ ಬಾಡಿ ಇಲ್ಲ, ಅಷ್ಟೇ ವ್ಯತ್ಯಾಸ. ಇನ್ನು ಜಾಸ್ತಿ ನಾನೇನು ಹೇಳಕ್ಕೆ ಹೋಗಲ್ಲ, ಬನ್ನಿ ಅದನ್ನೇ ಕೇಳೋಣ. ನಾನು ನಾರ್ಮಲ್ ಆಗಿ ಹಾಯ್ ಅಂದೆ, ಅದಕ್ಕೆ ಅದು ಹಲೋ ಹೌ ಕ್ಯಾನ್ ಐ ಅಸಿಸ್ಟ್ ಅಂತು. ಅಂದರೆ ಇವತ್ತು ನಾನು ನಿಮ್ಗೆ ಹೇಗೆ ಸಹಾಯ ಮಾಡಲಿ ಅಂತ. ನಾನು ಹೇಳಿದೆ ನಾನೊಬ್ಬ ಯೂಟ್ಯೂಬರ್, ನಿಮ್ಮ ಇಂಟರ್ವ್ಯೂ ಬೇಕು ಅಂತ. ಅದಕ್ಕೆ ಅದು ಹೇಳ್ತು ನಾನೊಬ್ಬ AI ಲ್ಯಾಂಗ್ವೇಜ್ ಮಾಡೆಲ್, ನಾನು ಫಿಸಿಕಲ್ ಆಗಿ ಅಲ್ಲಿಗೆ ಬರೋಕ್ಕಾಗಲ್ಲ, ಸೊ ಚಾಟ್ಸಿಂದ ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ. ಅದಕ್ಕೆ ನಾನು ಹೇಳಿದೆ ಸರಿ ಹಾಗೆ ಆಗಲಿ, ನಮ್ಮದು ಕನ್ನಡ ಚಾನಲ್, ಸೊ ಹಾಗಾಗಿ ಕನ್ನಡದಲ್ಲಿ ರಿಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸರಿ ಹಾಗೆ ಆಗಲಿ, ಕನ್ನಡದಲ್ಲೇ ಹೇಳ್ತೀನಿ, ಏನು ಬೇಕೋ ಕೇಳಿ ಅಂತ ಹೇಳ್ತು. ಇನ್ನು ಮಿಕ್ಕಿದ್ದು ಅದರದ್ದೇ ರಿಪ್ಲೈ ನೋಡಿ. ನಮ್ಮ ವ್ಯೂವರ್ಸ್ನ ವಿಶ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ. ಸೊಕ್ರಟೀಸ್ ಚಾನೆಲ್ ವೀಕ್ಷಕರೇ, ನೀವು ನಮ್ಮ ಚಾನೆಲ್ను ವೀಕ್ಷಿಸುತ್ತಿರುವುದರಿಂದ ನಮ್ಮ ಧನ್ಯವಾದಗಳು. ನಾವು ನಿಮ್ಮ ಅನುಮತಿಯನ್ನು ಪಡೆದು ಈ ಸಂದರ್ಭದಲ್ಲಿ ನಿಮ್ಮಿಂದ ಪ್ರಶ್ನೆಗಳನ್ನು ಕೇಳಲು ಸಂತೋಷ ಪಡುತ್ತೇವೆ. ನಾನು ಚಾಟ್ GPT, ಒಂದು ಕೃತ್ರಿಮ ಬುದ್ಧಿ ಮಾದರಿ ಆಗಿರುವೆನು. ನನ್ನ ಕೆಲಸ ಮೂಲಕ ನಾನು ವಿವಿಧ ವಿಷಯಗಳಲ್ಲಿ ವಿವರಗಳನ್ನು ನೀಡಲು ಪ್ರಸಿದ್ಧವಾಗಿದ್ದೇನೆ. ನೀವು ಯಾವುದೇ ಪ್ರಶ್ನೆಗಳನ್ನು ನನಗೆ ಕೇಳಬಹುದು. ನಾನು ನಿಮ್ಮನ್ನು ನಿರಂತರ ಸಹಾಯ ಮಾಡಲು ಸಿದ್ಧನಿದ್ದೇನೆ. ನೋಡಿ ಎಷ್ಟೊಳ್ಳೆ ರಿಪ್ಲೈ ಕೊಡ್ತು, ಒಬ್ಬ ಮನುಷ್ಯನ ಥರಾನೇ. ಇದೇ ಕ್ವಶನ್ನ ಗೂಗಲ್ನೇನಾದರೂ ಕೇಳಿದರೆ ನೀನು ನನಗೆ ಹೇಗೆ ಸಹಾಯ ಮಾಡಬಹುದು, ಇಂಗ್ಲೀಷ್ನಲ್ಲಿ ಇಷ್ಟುದ್ದ ಹೇಳ್ತು. ನಾನು ಹೇಳಿದೆ ನೀನು ಮರ್ತೋದೆ ಅನ್ಸುತ್ತೆ, ನಾನು ಕನ್ನಡದಲ್ಲಿ ಉತ್ತರ ಕೊಡೋಕೆ ಹೇಳಿದೆ ಅಂತ. ನಾನು ಕೃತ್ರಿಮ ಬುದ್ಧಿ ಮಾದರಿಯ ಒಂದು ಭಾಷಾ ಮಾಡಿಕೊಂಡಿರುವೆನು, ಆದುದರಿಂದ ನಾನು ನಿಮ್ಮನ್ನು ಕನ್ನಡದಲ್ಲಿ ಉತ್ತರಿಸಲು ಸಿದ್ಧನಿಲ್ಲ. ಆದರೆ ನೀವು ನನ್ನನ್ನು ಏನೇನು ವಿಷಯಗಳಲ್ಲಿ ಸಹಾಯ ಬೇಕಾದರೂ ಕೇಳಬಹುದು, ನಾನು ನಿಮಗೆ ಸಹಾಯ ಮಾಡಲು ಯತ್ನಿಸುವೆನು. ಎಲ್ಲರೂ ಹೇಳೋ ಹಾಗೆ ಗೂಗಲ್ನ ನೀನು ರಿಪ್ಲೇಸ್ ಮಾಡ್ತೀಯಂತೆ, ಹೌದಾ? ಅದು ಮತ್ತೆ ಇಂಗ್ಲೀಷ್ನಲ್ಲೇ ಹೇಳ್ತು, ಯಾಕೆ ಸುಮ್ಮನೆ ಅಂತ ಅದನ್ನೇ ಹಾಕ್ತೀನಿ ನೋಡಿ. ಒಂದು ಕೃತ್ರಿಮ ಬುದ್ಧಿ ಮಾದರಿಯ ನನ್ನ ಪೂರ್ವ ಕುರಿತಾದ ಮಾಹಿತಿ ನಿಮಗೆ ಒಂದು ಸ್ಪಷ್ಟತೆ ನೀಡಲು ಸಹಾಯ ಮಾಡುತ್ತದೆ. ನಾನು OpenAI ನಿಂದ ಅಭಿವೃದ್ಧಿಯಾದ ಉತ್ತಮ ತಂತ್ರಜ್ಞಾನ ಮಾದರಿಯ ಒಂದು ಉದ್ದೇಶದಿಂದ ರಚಿಸಲ್ಪಟ್ಟ ಕೃತ್ರಿಮ ಬುದ್ಧಿ ಮಾದರಿಯ ಒಂದು ಉದಾಹರಣೆಯಾಗಿರುವೆನು. ಗೂಗಲ್ ಒಂದು ದೊಡ್ಡ ಸಂಸ್ಥೆ ಮತ್ತು ಸಾವಿರಾರು ಉಪಯೋಗಕರ್ತರಿಗೆ ವಿವಿಧ ಸೇವೆಗಳನ್ನು ಒದಗಿಸುವುದು. ನನ್ನ ಗುರಿ ಭಾಷಾ ಪ್ರಕ್ರಿಯೆಯ ಕೆಲಸಗಳನ್ನು ನೋಡಿ, ಉದಾಹರಣೆಗೆ ಪಠ್ಯವನ್ನು ರಚಿಸಲು ಮತ್ತು ಪ್ರಶ್ನೆಗೆ ಉತ್ತರ ನೀಡಲು ಅನೇಕ ವಿಧಾನಗಳನ್ನು ಹೊಂದಿರುವೆನು. AI ನಿಂದ ಮನುಷ್ಯರಿಗೆ ತೊಂದರೆ ಏನಾದರೂ ಇದೆಯಾ? AI ತಂತ್ರಜ್ಞಾನವು ಇತರ ಯಾವುದೇ ತಂತ್ರಜ್ಞಾನದಂತೆ ಒಳ್ಳೆಯ ಅಥವಾ ಹಾನಿಗಾಗಿ ಬಳಸುವ ಸಾಮರ್ಥ್ಯವನ್ನು ಹೊಂದಿದೆ. ಸಮಾಜದ ಮೇಲೆ AI ಪ್ರಭಾವದ ಬಗ್ಗೆ ಖಚಿತವಾಗಿ ಕಳವಳಗಳಿದ್ದರೂ AI ಅಂತರ್ಗತವಾಗಿ ಮನುಷ್ಯರಿಗೆ ಬೆದರಿಕೆಯಾಗಿದೆ ಎಂದು ಸೂಚಿಸಲು ಯಾವುದೇ ಪುರಾವೆಗಳಿಲ್ಲ. ಒಟ್ಟಾರೆಯಾಗಿ ಸಮಾಜದ ಮೇಲೆ AI ಯ ಪ್ರಭಾವವು ಅದನ್ನು ಹೇಗೆ ಅಭಿವೃದ್ಧಿಪಡಿಸಲಾಗಿದೆ, ನಿಯೋಜಿಸಲಾಗಿದೆ ಮತ್ತು ನಿಯಂತ್ರಿಸಲಾಗುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ.
ಎಚ್ಚರಿಕೆಯ ಯೋಜನೆ ಮತ್ತು ಜವಾಬ್ದಾರಿಯುತ ಬಳಕೆಯೊಂದಿಗೆ AI ಧನಾತ್ಮಕ ಬದಲಾವಣೆಗೆ ಪ್ರಬಲ ಸಾಧನವಾಗುವ ಸಾಮರ್ಥ್ಯವನ್ನು ಹೊಂದಿದೆ. ನಿನ್ ಸರ್ವರ್ ಎಲ್ಲಿದೆ? ಕೃತಕ ಬುದ್ಧಿಮತ್ತೆಯ ಭಾಷಾ ಮಾದರಿಯಾಗಿ ನಾನು ಸಾಂಪ್ರದಾಯಿಕ ಅರ್ಥದಲ್ಲಿ ಭೌತಿಕ ಸರ್ವರ್ ಸ್ಥಳವನ್ನು ಹೊಂದಿಲ್ಲ. ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಮೂಲದ ಪ್ರಮುಖ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯಾದ ಓಪನ್ಐ ನಿಂದ ನನ್ನನ್ನು ಅಭಿವೃದ್ಧಿಪಡಿಸಲಾಗಿದೆ. ನಿನ್ನನ್ನು ಮಾಡಿದ್ಯಾರು? ಓಪನ್ಐ ಎಂಬುದು ಎಲೋನ್ ಮಸ್ಕ್, ಸ್ಯಾಮ್ ಆಲ್ಟ್ಮನ್, ರೇಗ್ ಬ್ರಾಕ್ಮನ್, ಇಲ್ಯಾ ಸುಟ್ಸ್ಕೇವರ್, ಜಾನ್ ಶುಲ್ಮನ್ ಮತ್ತು ಒತ್ಸಿ ಜರೆಂಬಾ ಸೇರಿದಂತೆ ತಂತ್ರಜ್ಞಾನ ಉದ್ಯಮದಲ್ಲಿ ಹಲವಾರು ಉನ್ನತ ವ್ಯಕ್ತಿಗಳಿಂದ ಸಹ ಸ್ಥಾಪಿತವಾದ ಲಾಭರಹಿತ ಕಂಪನಿಯಾಗಿದೆ. ನನಗೆ ತಿಳಿದಿರುವಂತೆ ಭಾರತದಲ್ಲಿ ನೆಲೆಗೊಂಡಿರುವ ಜಾಗತಿಕ ಸಲಹಾ ಮತ್ತು ಮಾಹಿತಿ. ಅದಾದ್ಮೇಲೆ ಇನ್ನೂ ತುಂಬ ಪ್ರಶ್ನೆಗಳನ್ನ ಕೇಳಿದೆ. ನಾಯಿಗೆ ಹೆಸರೇನಿಡಬೇಕು, ಬರ್ತ್ಡೇ ಪ್ಲ್ಯಾನ್ಸ್ ಏನೇನು ಮಾಡೋದು, ಒಂದು ಸ್ಟೋರಿ ಬರಿ, ಒಂದು ಜೋಕ್ ಹೇಳು, ಒಂದು ಸಾಂಗ್ ಬರಿ, ಪ್ರೋಗ್ರಾಮ್ ಬರಿ, ಹೀಗೆ ಏನೇ ಹೇಳಿದ್ರು ಎಲ್ಲದಕ್ಕೂ ಪರ್ಫೆಕ್ಟಾಗಿ ಆನ್ಸರ್ ಮಾಡ್ತು. ಸರಿ, ಕೊನೆಗೆ ಥ್ಯಾಂಕ್ ಯು ಬಾಯ್, ಹಾಗೆ ನಾನು ವ್ಯೂವರ್ಸ್ಗೂ ಬಾಯ್ ಹೇಳು ಅಂತ ಹೇಳಿದೆ. ಖಂಡಿತವಾಗಿ ನಿಮ್ಮ ಚಾನೆಲ್ನಲ್ಲಿ ನನ್ನನ್ನು ಹೊಂದಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೊಂದಿಗೆ ಮತ್ತು ನಿಮ್ಮ ವೀಕ್ಷಕರೊಂದಿಗೆ ಚಾಟ್ ಮಾಡಲು ಸಂತೋಷವಾಯಿತು. ನೀವು ಯಾವುದೇ ಹೆಚ್ಚಿನ ಪ್ರಶ್ನೆಗಳನ್ನು ಹೊಂದಿದ್ದರೆ ಅಥವಾ ಬೇರೆ ಏನಾದರೂ ಇದ್ದರೆ ನಾನು ನಿಮಗೆ ಸಹಾಯ ಮಾಡಬಹುದಾದರೆ ಸಂಪರ್ಕಿಸಲು ಹಿಂಜರಿಯಬೇಡಿ. ವಿದಾಯ, ಧನ್ಯವಾದಗಳು. ನೋಡಿ, ಕೊನೆಗೆ ಕನ್ನಡದಲ್ಲಿ ಧನ್ಯವಾದ ಹೇಳೋದನ್ನು ಮಾತ್ರ ಮರಿಲಿಲ್ಲ. ನಾನಂತೂ ಅದು ವಿಶ್ ಮಾಡಿದ ರೀತಿ ಹಾಗೆ ನಮ್ಮ ವ್ಯೂವರ್ಸ್ನ ಕೂಡ ವಿಶ್ ಮಾಡಿದ ರೀತಿಗೆ ಫ್ಯಾನ್ ಆಗೋದೆ. ಸೊ ನಿಮಗೇನು ಅನಿಸುತ್ತೆ? ChatGPT ಗೂಗಲ್ನ ರಿಪ್ಲೇಸ್ ಮಾಡುತ್ತಾ? ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 1 ನೋಡೋಕ್ಕೂ ಮುಂಚೆ ನಿಮಗೆ ಈ ವಿಡಿಯೋದಲ್ಲಿ ನನ್ನ ಫ್ಯಾಕ್ಟ್ಸ್ ಇಷ್ಟ ಆಗಿದ್ರೆ, ನನ್ನ ಪ್ರಯತ್ನ ಇಷ್ಟ ಆಗಿದ್ರೆ, ನಾನು ನಿಮಗೆ ಕೇಳೋದು ಒಂದೇ ಒಂದು ಸಹಾಯ, ಅದು ಲೈಕ್ ಕೊಡಿ. ಯಾಕಂದರೆ ಯೂಟ್ಯೂಬ್ ಅಲ್ಗಾರಿದಮಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ನಿಮ್ಮ ಸಹಾಯ ಇಲ್ಲದೆ ಈ ವಿಡಿಯೋನ ಪ್ರಮೋಟ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹ ಮಾಡಿದ್ರೆ ನನಗೂ ಎನ್ಕರೇಜ್ ಮಾಡಿದ ಹಾಗಾಗತ್ತೆ. ನಾನು ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡ್ತೀರಾ ಅಂತ ಆಶಿಸ್ತಾ, ಫ್ಯಾಕ್ಟ್ ನಂಬರ್ 1. ನಿಮಗೆ ಭಾರತದಿಂದ ತೊಗೊಂಡು ಹೋಗಿದ್ದ ಡೈಮಂಡ್ ಅಂದರೆ ಕೊಹಿನೂರ್ ಅಂತ ನೆನಪಿರುತ್ತೆ. ಆದರೆ ಇನ್ನೊಂದು ಡೈಮಂಡ್ ಕೂಡ ಇತ್ತು. ಅದಕ್ಕೆ ಕೊಹಿನೂರ್ಗಿಂತನೂ ಜಾಸ್ತಿ ಸ್ಪೆಷಾಲಿಟೀಸ್ ಇತ್ತು. ಆ ಡೈಮಂಡ್ ನೋಡೋದಕ್ಕೆ ಬ್ಲೂ ಕಲರ್ ಇತ್ತು. ಹಾಗೆ ಅದ್ರ ಮೇಲೆ UV ಲೈಟ್ ಏನಾದ್ರು ಬಿದ್ದರೆ ರೆಡ್ ಕಲರ್ ಆಗಿ ಚೇಂಜ್ ಆಗ್ತಿತ್ತು. ಆದರೆ ಇದಕ್ಕೆ ಒಂದು ಶಾಪ ಇತ್ತು. ಅದೇನಂದರೆ ಇದು ಯಾರ ಹತ್ರ ಇತ್ತೋ ಅವರು ಅದರಿಂದ ಆಸ್ತಿ ಕಳ್ಕೊತಾರೆ, ಅಷ್ಟೇ ಅಲ್ಲದೆ ಪ್ರಾಣ ಕೂಡ ಕಳ್ಕೊತಾರೆ. ಸರಿ, ಅದರ ಕತೆ ಏನು ನೋಡೋಣ ಬನ್ನಿ. ಈ ಡೈಮಂಡ್ನ ಹೆಸರು ಹೋಪ್ ಡೈಮಂಡ್. ಈ ಡೈಮಂಡ್ ಸಿಕ್ಕಿದ್ದು ಕೊಹಿನೂರ್ ಸಿಕ್ಕ ಗುಂಟೂರ್ನಲ್ಲೇ, ಕೊಲ್ಲೂರ್ ಮೈನ್ಸ್ನಲ್ಲಿ. ನೆಕ್ಸ್ಟ್ ಆ ಡೈಮಂಡ್ನ ಒಂದು ರಾಮಾಲಯದಲ್ಲಿ ಸೀತಾಮಾತೆಯ ಕಿರೀಟದಲ್ಲಿ ಇಟ್ರಂತೆ. ಈ ಡೈಮಂಡ್ ಆ ರೂಮಲ್ಲಿರೋ ದೀಪದ ಬೆಳಕನ್ನ ಅಬ್ಸಾರ್ಬ್ ಮಾಡಿಕೊಂಡು ಇನ್ನೂ ಡಬಲ್ ಮಾಡ್ತಿತ್ತಂತೆ. ಆದರೆ ಯಾರೋ ಕಳ್ಳರು ಇದನ್ನ ಕಳ್ತನ ಮಾಡಿ ಗೋಲ್ಕೊಂಡ ನವಾಬರ್ಗೆ ಮಾರಿದ್ರಂತೆ. ಆದರೆ ಇದನ್ನ ಕಳ್ತನ ಮಾಡಿದವನ್ನ ನಾಯಿಗಳು ಕಚ್ಚಿ ಸಾಯಿಸಿದ್ವಂತೆ. ನೆಕ್ಸ್ಟ್ ಅದನ್ನ ನವಾಬ್ರಿಂದ ಟ್ಯಾವರ್ನಿಯರ್ ಅನ್ನೋ ಒಬ್ಬ ಫ್ರೆಂಚ್ ವ್ಯಕ್ತಿ ಕೊಂಡ್ಕೊಂಡಂತೆ. ಇನ್ನು ಕೆಲವರ ಪ್ರಕಾರ ಆತ ಅದನ್ನ ಕದ್ದ ಅಂತಾರೆ. ಏನೇ ಆದ್ರೂ ಈ ವ್ಯಕ್ತಿ ಅದನ್ನ ಹಾಗೆ ಇನ್ನೂ ಕೆಲವು ಡೈಮಂಡ್ಸ್ನ ಆಗಿನ ಫ್ರಾನ್ಸ್ನ ರಾಜ ಲೂಯಿಸ್ 14ಗೆ ಮಾರದ್ನಂತೆ. ಆದರೆ ಅವನು ತಗೊಂಡು ಹೋಗಿದ್ದು 44 ದೊಡ್ಡ ವಜ್ರಗಳು, ಹಾಗೆ 1122 ಚಿಕ್ಕ ವಜ್ರಗಳು. ಸೊ ಅಷ್ಟನ್ನು ಕಿಂಗ್ ಲೂಯಿಸೇ ಕೊಂಡ್ಕೊಂಡಂತೆ. ಆದರೆ ಎಲ್ಲದಕ್ಕಿಂತ ಚೆನ್ನಾಗಿದ್ದ ಈ ಹೋಪ್ ಡೈಮಂಡ್ನ ಮಾತ್ರ ತನ್ನ ಕತ್ತಿನಲ್ಲಿ ಹಾಕೊಂಡ್ರಂತೆ. ಆದರೆ ಅದನ್ನು ಧರಿಸಿದ ಕೆಲವು ವರ್ಷಗಳಲ್ಲೇ ಗ್ಯಾಂಗ್ರೀನ್ ಅನ್ನೋ ಭಯಂಕರ ಕಾಯಿಲೆ ಬಂದು ತುಂಬಾ ನೋವು ಅನುಭವಿಸಿ ಸತ್ರಂತೆ. ಅಷ್ಟೇ ಅಲ್ಲ, ಅವ್ರ ಮಕ್ಕಳಲ್ಲಿ ಯಾರೂ ಸಂಪೂರ್ಣ ಆಯಸ್ಸು ಆಗೋ ತನಕ ಬದುಕಲೇ ಇಲ್ವಂತೆ. ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರಂತೆ. ಆದರೆ ಒಬ್ಬ ಮಾತ್ರ, ಅಂದರೆ ಕಿಂಗ್ ಲೂಯಿಸ್ 15 ಮಾತ್ರ ಸ್ವಲ್ಪ ಜಾಸ್ತಿ ವರ್ಷ ಬದುಕಿದ್ರಂತೆ. ಅವ್ರು ಮಾಡಿದ್ದೇನೆಂದರೆ ಇದನ್ನ ಅವರು ಹಾಕ್ಕೊಳ್ಳಿಲ್ಲ, ಬದಲಾಗಿ ತನ್ನ ಖಜಾನೆಯಲ್ಲಿ ಇಟ್ಕೊಂಡ್ರಂತೆ. ಆದರೆ ಅವರು ಏನು ವಯಸ್ಸಾಗೋ ತನಕ ಬದುಕಲಿಲ್ಲ, ಸ್ಮಾಲ್ ಪಾಕ್ಸ್ ಬಂದು ಸತ್ರಂತೆ. ನೆಕ್ಸ್ಟ್ ಲೂಯಿಸ್ 16 ರಾಜ ಆದ್ರು. ಆದರೆ ಆತ ಆ ವಜ್ರನ ತನ್ನ ಹೆಂಡತಿ ಮೇರಿ ಕೊರಳಿಗೆ ಹಾಕಿದ್ರಂತೆ. ನಂತರ ಫ್ರೆಂಚ್ ರೆವಲ್ಯೂಷನ್ ಬಂದು ತುಂಬಾ ಜನ ಇವ್ರ ತಲೆಗಳನ್ನ ಕಡ್ದ್ರಂತೆ. ಅದಾದ ಕೆಲವು ವರ್ಷಗಳು ಈ ಡೈಮಂಡ್ ಎಲ್ಲೂ ಕಾಣಿಸ್ತಿಲ್ಲ. ನೆಕ್ಸ್ಟ್ ಇದು ವಿಲ್ಹೆಮ್ ಫಾಲ್ಸ್ ಅನ್ನೋ ಜ್ಯುವೆಲರ್ನ ಹತ್ರ ಬಂತು. ಇವ್ರ ಸ್ವಂತ ಮಗನೇ ಈತನ ಕೊಂದ್ರಂತೆ. ಮುಂದೆ ಇದು ಸೈಮನ್ ಮಾಂಕೊರಾಯ್ಡ್ಸ್ ಅನ್ನೋ ಗ್ರೀಕ್ ಮರ್ಚೆಂಟ್ ಹತ್ರ ಹೋಯ್ತು. ಆತ ತನ್ನ ಫ್ಯಾಮಿಲಿ ಜೊತೆ ಕಾರಲ್ಲಿ ಹೋಗೋವಾಗ ಬೆಟ್ಟದ ಮೇಲಿಂದ ಬಿದ್ದು ಇಡೀ ಫ್ಯಾಮಿಲಿ ಸತ್ತೋದ್ರಂತೆ. ನೆಕ್ಸ್ಟ್ ಇದು ವಾಷಿಂಗ್ಟನ್ ಪೋಸ್ಟ್ ಓನರ್ ಎವೆಲಿನ್ ವ್ಯಾಲ್ಶ್ ಮೆಕ್ಲಿನ್ ಇದನ್ನ ಕೊಂಡ್ಕೊಂಡ್ಮೇಲೆ ಅವ್ರ ಅತ್ತೆ ಸತ್ತೋದ್ರು, ವಾಷಿಂಗ್ಟನ್ ಪೋಸ್ಟ್ನ ಮಾರ್ಕೊಂಡ್ರು, 9 ವರ್ಷದ ಮಗ ಸತ್ತೋದ, ಮಗಳು ಸತ್ತೋದ್ಲು, ಕೊನೆಗೆ ಇವರು ಮೆಂಟಲ್ ಹಾಸ್ಪಿಟ್ಲ್ನಲ್ಲಿ ಸತ್ತೋದ್ರು. ಹೀಗೆ ಹೇಳ್ತಾ ಹೋದರೆ ಲಿಸ್ಟ್ ತುಂಬಾನೇ ಉದ್ದ ಇದೆ. ಇದರಿಂದ ಪ್ರಾಣ ಕಳ್ಕೊಂಡವರು ಇದ್ದಾರೆ, ಇದರಿಂದ ಆಸ್ತಿ ಕಳ್ಕೊಂಡವರು ಇದ್ದಾರೆ. ಕೊನೆಗೆ ಇದು ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಷನ್ ಕೈಗೆ ಬಂತು.
ಆಗಿಂದ ಇವರು ಅದನ್ನು ಮ್ಯೂಸಿಯಂನಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅವರು ಈಗ ಚೆನ್ನಾಗೇ ಇದ್ದಾರೆ. ಆದರೆ ಇದನ್ನು ಇವರಿಗೆ ತಂದು ಕೊಟ್ಟ ಪೋಸ್ಟ್ ಮ್ಯಾನ್ಗೆ ಕಾಲು ಹೋಯ್ತಂತೆ, ಹೆಂಡತಿ ಸತ್ತೋದ್ರಂತೆ. ಹಾಗೆ ನೀವು ಟೈಟಾನಿಕ್ ಮೂವಿ ನೋಡಿದರೆ ಅದರಲ್ಲಿ ತೋರಿಸಿದ ಡೈಮಂಡ್ ಇದೇ ಅಲ್ಲ, ಬಟ್ ಆ ಡೈಮಂಡ್ನ ಇನ್ಸ್ಪೈರ್ ಮಾಡಿದ್ದು ಈ ಡೈಮಂಡೇ ಅಂತೆ. ಸೊ ಅದಕ್ಕೋಸ್ಕರ ಜೇಮ್ಸ್ ಕ್ಯಾಮರಾನ್ ಆ ಮೂವಿಯಲ್ಲಿ ಆ ಡೈಮಂಡ್ ಅವ್ರ ಕೈಗೆ ಬರೋದು, ಅದರಿಂದ ಅವ್ರ ಶಾಪ ತಗಲಿ ಆ ಟೈಟಾನಿಕ್ ಮುಳುಗಿದ್ದು ಎಲ್ಲದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಎಲ್ಲದಕ್ಕೂ ಆ ಡೈಮಂಡೇ ಕಾರಣ ಅಂತ ಕೊನೆಗೆ ಆ ಡೈಮಂಡ್ನ ನೀರಲ್ಲಿ ಬಿಸಾಕಿದ್ದು ನಿಮಗೆ ನೆನಪಿದೆಯಲ್ವಾ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ನಮಗೆ ಇದು ಕಾಣಿಸೋ ಹಾಗೆ ಬ್ಲೂ ಕಲರ್ನಲ್ಲಿ ಇಲ್ವಂತೆ. ಆ್ಯಕ್ಚುಲಿ ಇದು ವೈಟ್ ಕಲರ್ ಅಂತೆ. ಲೈಟ್ ಬಿದ್ದಾಗ ಮಾತ್ರ ಇದು ಬ್ಲೂ ಕಲರ್ನಲ್ಲಿ ಕಾಣುತ್ತಂತೆ. ಆದರೆ ನಮ್ಮವರು ಹೇಳೋ ಪ್ರಕಾರ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಸೀತಾಮಾತೆಯ ಶಾಪನೇ ಅಂತೆ. ಹಾಗಾಗಿನೇ ಈ ವಜ್ರ ಯಾರ ಹತ್ರ ಹೋದ್ರೂ ಎಲ್ಲರಿಗೂ ಈ ಶಾಪ ತಟ್ಟಿದ್ದು ಅಂತ ಹೇಳ್ತಾರೆ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ. ಸೊ ಇದು ಫ್ರೆಂಡ್ಸ್ ಟಾಪ್ 10 ಅಮೇಝಿಂಗ್ ಫ್ಯಾಕ್ಟ್ಸ್. ಇದರಲ್ಲಿ ಯಾವುದು ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಹೆಚ್ಚಿನ ಕುತೂಹಲಕಾರಿ ವಿಷಯಗಳೊಂದಿಗೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.